ಸ್ನೇಹಿತರೆ ನಮಸ್ಕಾರ. ಈ ಬಣ್ಣದ ಲೋಕ ಅಂದರೆ ಸೀರಿಯಲ್ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಈ ಬಣ್ಣದ ಲೋಕದ ಬಗ್ಗೆ ಸಾಕಷ್ಟು ಜನ ಈ ಹಿಂದೆ ಅಲ್ಲಿನ ಕರಾಳ ಅನುಭವವನ್ನು ಹೇಳ್ತಾನೆ ಇರ್ತಾರೆ. ಆ ಕರಾಳ ಅನುಭವ ಎಷ್ಟು ಕ್ರೂರವಾಗಿರ್ತದೆ, ಎಷ್ಟು ಕೆಟ್ಟದಾಗಿರ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ಯಾರನ್ನೂ ಕೂಡ ಆ ಇಂಡಸ್ಟ್ರಿಗೆ ಕಳಿಸೋದಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಕರಾಳವಾಗಿರ್ತದೆ. ಆದರೂ ಕೂಡ ಈ ಬಣ್ಣದ ಲೋಕದ ಬಗ್ಗೆ ವ್ಯಾಮೋಹ ಇರೋರಿಗೇನು ಕಡಿಮೆ ಇಲ್ಲ. ಬಣ್ಣದ ಲೋಕಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಶ್ರಮ ಪಡೋರ್ಗೂ ಕೂಡ ಏನು ಕೊರತೆ ಇಲ್ಲ. ಅದೆಷ್ಟೋ ಜನ ಇವತ್ತಿಗೂ ಕೂಡ ಗಾಂಧಿನಗರದ ಬಾಗಿಲುಗಳನ್ನು ಅಲಿತಾ ಇರ್ತಾರೆ. ಅದೆಷ್ಟೋ ಜನ ಅವಕಾಶವಾಗಿ ಒಂದು ಅವಕಾಶ ಸಿಕ್ಕರೆ ಸಾಕಪ್ಪ, ಒಂದು ಅವಕಾಶ ಕೊಡಿಯಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಇವತ್ತಿಗೂ ಕೂಡ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೋ ಇರ್ಬೋದು, ಅಥವಾ ಬೇರೆ ಬೇರೆ ಸಾಲಿನಲ್ಲಿ ಈಗ ಐ ಟಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ವರ್ಗದಲ್ಲಿ ಕೆಲಸ ಮಾಡೋರಿಗೂ ಕೂಡ ಎಂಡ್ ಆಫ್ ದಿ ಡೇಗೆ ಏನಾದರೂ ಒಂದು ಆಸೆ ಅಂತ ಹೇಳಿ ಇದ್ದರೆ ಅದು ಬಣ್ಣದ ಲೋಕದ ಪ್ರವೇಶದ ಆಸೆ. ಒಂದು ಸೀರಿಯಲ್ಲು, ಒಂದು ಸಿನಿಮಾನೋ, ಅಥವಾ ಒಂದು ಶಾರ್ಟ್ ಮೂವಿನೋ ಯಾವುದ್ರಲ್ಲೊಂದು ನಟಿಸಬೇಕು, ಒಂದು ಚಿಕ್ಕ ಪಾತ್ರನಾದರೂ ನಿಭಾಯಿಸಬೇಕು ಅಂತೇಳಿ. ಯಾಕಂದರೆ ಪಾಪ್ಯುಲಾರಿಟಿ ಸಿಗುತ್ತೆ, 4 ಜನ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಅಂತ ಅನ್ನೋದು ಇವ್ರದ್ದೆಲ್ಲರದು ಕೂಡ ಆಸೆ. ಬಟ್ ಇದು ಎಷ್ಟು ಕರಾಳವಾದಂಥ ಲೋಕ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಹೆಚ್ಚಿಗೆ ಸಮಯ ಏನು ಇದರಲ್ಲೂ ಒದ್ದಾಡೋದು ಬೇಕಾಗಿಲ್ಲ. ಹೌದ್ರಿ, ಈ ಇಂಡಸ್ಟ್ರಿ ಇದೆಯಲ್ಲ, ಈ ಬಣ್ಣದ ಲೋಕ ಇದೆಯಲ್ಲ, ತುಂಬ ಡೇಂಜರಸ್, ತುಂಬ ಅಂದರೆ ತುಂಬ. ಅದು ಕೂಡ ಹೆಣ್ಮಕ್ಳಿಗೆ ಇದು ಎಷ್ಟು ಕೆಟ್ಟದು ಅನ್ನೋದಕ್ಕೆ ಸಾಕ್ಷಿ ಇಲ್ಲಿರುವಂತಹ ನಟ ನಟಿಯರೇ ಸಾಕಷ್ಟು ಸಲ ಹೇಳಿರುವಂಥ ವಿಚಾರ. ಈಗ ನಮ್ಮ ಚಂದನ ಅನಂತಕೃಷ್ಣ ಅವರು ಕೂಡ ಇದೇ ಒಂದು ಕರಾಳ ಅನುಭವವನ್ನು, ತಮ್ಮ ಜೀವನದಲ್ಲಿ ಆದಂತಹ ಕರಾಳ ಅನುಭವವನ್ನು, ಮತ್ತು ಒಂದಲ್ಲ ಎರಡಲ್ಲ ಸಾಕಷ್ಟು ಅನುಭವ ಅವರಿಗೆ ಆಗಿದೆ ಅಂತೆ, ಆ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆ ಅನುಭವದ ಮಾತುಗಳನ್ನು ಕೇಳಿದ್ರೆ ಬಹುಶಃ ನಿಮಗೆ ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಅಂತಲೂ ಕೂಡ ಅನಿಸ್ಬೋದು. ಏನು ಹೇಳಿದ್ದಾರೆ, ಅವರಿಗಾದಂಥ ಅನುಭವ ಎಷ್ಟು ಕೆಟ್ಟದಾಗಿತ್ತು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಣ್ಣದ ಲೋಕದ ವ್ಯಾಮೋಹ ಇರೋರನ್ನು ಕೂಡ ಈ ಒಂದು ವಿಚಾರದ ಬಗ್ಗೆ, ಅಥವಾ ಈ ಬಣ್ಣದ ಲೋಕಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಪರಿಶ್ರಮವನ್ನು ಪಡ್ತವ್ರಿಗೆ, ಅದು ಬರ್ತಿರುವಂಥ ಹೆಣ್ಣು ಮಕ್ಕಳಿಗೆ ಈ ಸ್ಟೋರಿಯನ್ನು ದಯವಿಟ್ಟು ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಲಕ್ಷ್ಮೀ ನಿವಾಸ ಸೀರಿಯಲ್ನ ಮೂಲಕ ಕನ್ನಡ ಪ್ರೇಕ್ಷಕರ ಮನವನ್ನು ಗೆದ್ದಿರುವಂಥ ಕಿರುತೆರೆಯ ನಟಿ ಚಂದನ ಅನಂತಕೃಷ್ಣ ಅವರು ವೆರಿ ಶಾಕಿಂಗ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಮನರಂಜನಾ ಕ್ಷೇತ್ರದಲ್ಲಿ ಕಾಸ್ಟಿಂಗ್ ಕೋಚ್ ಅನುಭವದ ಬಗ್ಗೆ ಇತ್ತೀಚೆಗೆ ನಟಿಯರು ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ. ಇದೀಗ ಚಂದನ ಅವರು ಕೂಡ ತಮ್ಮ ಕಹಿ ಅನುಭವಗಳನ್ನು ಬಿಚ್ಚಿಟ್ಟಿದ್ದಾರೆ. ಅವಕಾಶವನ್ನು ಕೊಡುವಂಥ ನೆಪದಲ್ಲಿ ನಟಿಯರೊಂದಿಗೆ ಹೇಗೆಲ್ಲ ವರ್ತಿಸ್ತಾರೆ ಅನ್ನೋದನ್ನು, ಇಂಡಸ್ಟ್ರಿಯ ಕರಾಳತೆಯನ್ನು ಅವರು ಬಿಚ್ಚಿಟ್ಟಿದ್ದಾರೆ, ರಿವೀಲ್ ಮಾಡಿದ್ದಾರೆ. ಇತ್ತೀಚೆಗೆ ನೀಡಿದಂಥ ಒಂದು ಸಂದರ್ಶನದಲ್ಲಿ ಚಂದನ ಅವರು ಈ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ನಾನು ಸಿಕ್ಕಾಬಟ್ಟೆ ಆಡಿಷನ್ಸ್ಗಳನ್ನು ಕೊಟ್ಟಿದ್ದೆ, ಬಹುತೇಕ ಎಲ್ಲ ಪ್ರೊಡಕ್ಷನ್ ಹೌಸ್ನಲ್ಲೂ ಕೂಡ ಆಡಿಷನನ್ನು ಕೊಟ್ಟಿದ್ದೆ. ಆಗ ನಾನು ಚೂರು ದಪ್ಪ ಕೂಡ ಇದ್ದೆ, ಆದರೆ ನಾನು ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಪುಟ್ಟಮಲ್ಲಿ ಸೀರಿಯಲ್ನಲ್ಲಿ ಅವಕಾಶ ಸಿಕ್ತು ಅಂತೇಳಿ ಚಂದನ ಹೇಳ್ತಾರೆ. ಇನ್ಫ್ಯಾಕ್ಟು ಈ ಸಂದರ್ಭದಲ್ಲಿ ಚಂದನ ಅವರು ಒಂದಷ್ಟು ರಿಯಾಲಿಟಿ ಶೋಸ್ಗಳಲ್ಲೂ ಕೂಡ ಭಾಗವಹಿಸಿದರು, ಆ್ಯಂಕರಿಂಗ್ಗಳನ್ನು ಕೂಡ ಮಾಡ್ತಾಯಿದ್ರು. ಅತ್ಯಂತ ಮುದ್ದಾಗಿ ಮತ್ತು ಸಕಲ ಕಲೆ ವಲ್ಲಭ ಅಂತಲೂ ಕೂಡ ಹೇಳ್ಬೋದು. ನಟನೆಯಲ್ಲೂ ಕೂಡ ಇದ್ದಾರೆ, ನಾಟ್ಯದಲ್ಲೂ ಕೂಡ ಇದ್ದಾರೆ, ಹಾಡುಗಾರಿಕೆಯಲ್ಲಿದ್ದಾರೆ, ಆ್ಯಂಕರಿಂಗ್ನಲ್ಲಿದ್ದಾರೆ. ಈ ರೀತಿ ಎಲ್ಲ ವರ್ಗದ ಟ್ಯಾಲೆಂಟನ್ನು ಕೂಡ ಹೊಂದಿರುವಂಥ ಚಂದನ ಬಿಗ್ ಬಾಸ್ನ ಸ್ಪರ್ಧಿಯೂ ಕೂಡ ಹೌದು. ಇವತ್ತಿಗೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಟಿಸ್ತಿರುವಂಥ ಚಂದನ ಮದುವೆಯಾಗಿ ಸುಂದರವಾದಂಥ ದಾಂಪತ್ಯವನ್ನು ಸಾಗಿಸ್ತಾ ಇದ್ದರೂ ಕೂಡ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಇಂತಿಪ್ಪ ಚಂದನ ಇವರು ಈಗ ಇಂಡಸ್ಟ್ರಿಯಲ್ಲಿ ಇಷ್ಟೆಲ್ಲ ಹೆಸರು ಮಾಡೋದಕ್ಕಿಂತ ಮುಂಚೆ ಆರಂಭದ ದಿನಗಳಲ್ಲಿ ಎದುರಿಸಿದಂತಹ ಸವಾಲುಗಳು ಹೇಗಿತ್ತು ಅನ್ನೋದನ್ನು ಸ್ವತಃ ಅವರೇ ವಿವರಿಸಿದ್ದಾರೆ. ಒಂದಿನ ಇವರಿಗೆ ಯಾವುದೋ ಒಂದು ಸಿನಿಮಾದ ಅವಕಾಶ ಅಂತ ಹೇಳ್ಬಿಟ್ಟು ಒಬ್ಬರು ಫೋನ್ ಮಾಡ್ತಾರಂತೆ. ಬಳಿಕ ವಿಡಿಯೋ ಕಾಲ್ ಮಾಡಿ ಅಂತಲೂ ಕೂಡ ಹೇಳ್ತಾರಂತೆ. ನಿಮ್ಮನ್ನು ನೋಡಬೇಕು ಅಂತಲೂ ಕೂಡ ಆಸೆಯನ್ನು ವ್ಯಕ್ತಪಡಿಸ್ತಾರಂತೆ. ನಾನು ಫೋಟೋಸ್ ಕಳಿಸಿದ್ರೆ ಈ ಥರದ್ದು ಬೇಡ, ಇನ್ನೂ ಸ್ವಲ್ಪ ಮಾಡರ್ನ್ ಆಗಿ ಫೋಟೋಸ್ ಬೇಕು ಅಂತೇಳಿ ಹೇಳಿದ್ರಂತೆ. ಹೀಗಂತೇಳಿ ಹೇಳ್ತಾರೆ ಚಂದನ. ಆದರೆ ಇನ್ನೂ ಕೂಡ ಯಾವುದೇ ಮಾಡರ್ನ್ ಫೋಟೋವನ್ನು ನಾನು ತೆಗೆಸಿರಲಿಲ್ಲ. ಆಮೇಲೆ ಮೇಕಪ್ ಇಲ್ಲದಂಥ ಫೋಟೋವನ್ನು ಕೇಳ್ತಾರೆ. ನಿಮ್ಮನ್ನು ರಿಯಲ್ ಆಗಿ ಹೇಗಿದ್ದೀರಿ ಅಂತೇಳಿ ನೋಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರಂತೆ. ನೇರವಾಗಿ ಅವರು ಯಾರು ಏನು ಅನ್ನೋದನ್ನು ಚಂದನ ರಿವೀಲ್ ಮಾಡಿಲ್ಲ, ಯಾವ ರೀತಿ ಕರಾಳ ಅನುಭವ ಆಯಿತು ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ನೋಡಿ. ಆಗ ನಾನು ನನ್ನ ಮಗ ಈ ಥರ ವಿಡಿಯೋ ಕಾಲ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅನಿಸಿ ಅದಕ್ಕೆ ರಿಪ್ಲೈ ಕೂಡ ಮಾಡಲಿಲ್ಲ, ಜೊತೆಗೆ ಬ್ಲಾಕ್ ಮಾಡಿದೆ ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿಗೆ ಒಂದು ಅನುಭವ ಹೇಗಾಯಿತು ಅನ್ನೋದನ್ನು ವಿವರಿಸ್ತಾರೆ. ಅಂದರೆ ಆತನ ಉದ್ದೇಶನೇ ಬೇರೆ ಆಗಿತ್ತು. ಆತನಿಗೆ ವಿಡಿಯೋ ಕಾಲಲ್ಲಿ ಮಾತಾಡಬೇಕಿತ್ತು, ನೋಡಬೇಕಾಗಿತ್ತು. ಜೊತೆಗೆ ಆತನ ಉದ್ದೇಶ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗುತ್ತೆ, ಈಕೆಗೆ ಅವಕಾಶ ಕೊಡೋದು ಅಲ್ಲ ಅನ್ನೋದು. ಇದಾಯ್ತಾ, ಇದಕ್ಕೆ ಮುಗೀತು ಅಂತಲ್ಲ. ಇದಾದಮೇಲೆ ಮತ್ತೊಂದು ಬರುತ್ತೆ. ಅದು ಏಜೆನ್ಸಿಯಿಂದ ಫೋನ್ ಬರುತ್ತಂತೆ. ಒಂದು ಸಿನಿಮಾ ಇದೆ, ರಿಕ್ವೈರ್ಮೆಂಟ್ಸ್ ಬೇಕು ಅಂತಲೂ ಕೂಡ ಹೇಳ್ತಾರಂತೆ. ನೀವು ಓಕೆ ಅಂದರೆ ಇಷ್ಟು ಪೇಮೆಂಟ್ ಕೊಡ್ತೀವಿ, 3 ತಿಂಗಳು ಶೂಟಿಂಗ್,
ಪ್ಲಸ್ ಕಾಂಪ್ರಮೈಸ್ ಅಂತಲೂ ಕೂಡ ಆ ಮೆಸೇಜ್ನಲ್ಲಿ ಕ್ಲಿಯರಾಗಿ ಬರೆದಿದ್ರಂತೆ. ಅದನ್ನು ನೋಡಿ ನಾನು ರಿಪ್ಲೈ ಮಾಡಿರಲಿಲ್ಲ, ನಂಬರನ್ನು ಬ್ಲಾಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಚಂದನ ತಮಗಾದಂಥ ಕೆಟ್ಟ 2ನೇ ಅನುಭವವನ್ನು ಬಹಿರಂಗಪಡಿಸ್ತಾರೆ. ಅಂದರೆ ಬಹುಶಃ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಅನಿಸುತ್ತೆ. 3 ತಿಂಗಳು ಶೂಟಿಂಗ್ ಇರುತ್ತೆ ಅಂತೆ. 3 ತಿಂಗಳ ಶೂಟಿಂಗ್ ಜೊತೆಗೇನೆ ಕಾಂಪ್ರಮೈಸ್ ಆಗಬೇಕು. ಕಾಂಪ್ರಮೈಸ್ ಅಂದರೆ ಕೆಲವರಿಗೆ ಅರ್ಥ ಆಗಿರ್ಬೋದು, ಕೆಲವರಿಗೆ ಅರ್ಥ ಆಗದೆ ಇರ್ಬೋದು. ಕಾಂಪ್ರಮೈಸ್ ಅಂದರೆ ಏನಿಲ್ಲ, ಅಲ್ಲಿ ಆ ಸಿನಿಮಾ ತಂಡದವರ ರಿಕ್ವೈರ್ಮೆಂಟ್ಸ್ಗಳನ್ನು ಪೂರೈಸಬೇಕಾಗ್ತದೆ. ಅವರ ಬೇಕು ಬೇಡಗಳನ್ನು ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಬೇಕಾಗ್ತದೆ. ಇವರ ವೈಯಕ್ತಿಕ ಬದುಕನ್ನು ಬಿಟ್ಟು ಅವರ ವೈಯಕ್ತಿಕ ಬದುಕಿನಲ್ಲಿ ಅವರಿಗೆ ಖುಷಿಯನ್ನು ಕೊಡಬೇಕಾಗುತ್ತೆ. ಯಾವ ರೀತಿಯಾದಂಥ ಖುಷಿ ಅದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಅಂತಲೂ ಕೂಡ ಅನಿಸುತ್ತೆ. ಒಂದು ಹೆಣ್ಣು ಮಗಳಿಂದ ಯಾವ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಸನ್ನು ಇವರು ಇಟ್ಕೊಂಡಿರ್ತಾರೆ ಅನ್ನೋದನ್ನು ನೋಡಿ. ಅದು ಯಾವ ಏಜೆನ್ಸಿ ಅಂತೇಳಿ ಹೇಳಿದರೆ ತುಂಬ ಒಳ್ಳೆಯದಾಗ್ತಿತ್ತು, 4 ಜನ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಿತ್ತು. ಬಟ್ ಅದನ್ನು ಮಾಡಿಲ್ಲ ಅವರು. ಯಾವ ಏಜೆನ್ಸಿ ಅಂತೇಳಿ ಹೇಳಿಲ್ಲ, ಬಟ್ ಈ ರೀತಿ ಆಯ್ತಂತೆ. ಅಂದರೆ ಆ ರೀತಿಯಾದಂಥ ಕೆಟ್ಟ ಅನುಭವಗಳು ನೇರವಾಗಿ, ಈಗ ಒಂದು ಯಾರೋ ಒಬ್ಬರು ಹೇಳೋವಂಥದ್ದು ಅಥವಾ ಇಂಡೈರೆಕ್ಟಾಗಿ ಬರುವಂಥದ್ದಲ್ಲ, ನೇರವಾಗಿ ಹೇಳ್ತಾರಂತೆ. ರಿಕ್ವೈರ್ಮೆಂಟ್ಸ್ ಇದೆ, ನೀವು ಕಾಂಪ್ರಮೈಸ್ ಆಗಬೇಕು, 3 ತಿಂಗಳು ಶೂಟಿಂಗ್ ಇರುತ್ತೆ, ಇಷ್ಟು ಪೇಮೆಂಟ್ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾರಂತೆ. ಪೇಮೆಂಟು ಅದನ್ನು ಕೂಡ ಸೇರಿಸಿ. ಅಂದರೆ ಎಲ್ಲಿ ಬಂದಿದೆ ನೋಡಿ ಈ ಬಣ್ಣದ ಲೋಕ ಅನ್ನೋದು. ಇನ್ನೊಮ್ಮೆ ಪ್ರಜ್ವಲ್ ದೇವರಾಜ್ ಅವರೊಂದಿಗೆ ಸಿನಿಮಾ ಅಂತ ಹೇಳ್ಬಿಟ್ಟು ಆಡಿಷನ್ಗೆ ಫೋನ್ ಮಾಡಿದ್ರಂತೆ. ಮೇಘನಾ ರಾಜ್ ಅವರು ಪ್ರಜ್ವಲ್ ಅವರಿಗೆ ತುಂಬ ಕ್ಲೋಸ್ ಇದ್ದಂಥ ಕಾರಣ ಅವರಿಗೆ ಮೆಸೇಜ್ ಮಾಡಿ ಕೇಳಿದಂತೆ, ಈ ಥರ ಪ್ರಜ್ವಲ್ ಅವರ ಸಿನಿಮಾಗೆ ಆಡಿಷನ್ಗೆ ಕರೀತಿದ್ದಾರೆ, ಹೋಗ್ಲಾ ಅಂತೇಳಿ ಕೇಳ್ತಾರಂತೆ. ಅವರು ತಕ್ಷಣ ಹೋಗಬೇಡ, ಇದೆಲ್ಲ ಸ್ಕ್ಯಾಮ್ ಅಂತಲೂ ಕೂಡ ಹೇಳಿದ್ರಂತೆ. ಆಗ ಇನ್ನೇನು ಹೊರಟಿದ್ದವಳು ಸುಮ್ಮನೆ ಆದ್ರಂತೆ. ಇದು 3ನೇ ಅನುಭವ. ಅರ್ಥ ಆಯ್ತಲ್ಲ, 3ನೇ ಅನುಭವ. ಈ ರೀತಿಯೂ ಕೂಡ ಯಾಮಾರಿಸ್ತಾರೆ, ಈ ರೀತಿಯೂ ಕೂಡ ಮೋಸವನ್ನು ಮಾಡ್ತಾರೆ ಅಂತೇಳಿ. ಇನ್ನೊಂದು ಇತ್ತೀಚೆಗೆ ನಡೆದಂಥ ಘಟನೆಯನ್ನು ಕೂಡ ಚಂದನ ಹೇಳ್ಕೊಳ್ತಾರೆ. ಚಂದನ ಕೇವಲ ಆರಂಭದ ದಿನಗಳಲ್ಲ, ಈಗಲೂ ಕೂಡ ಇಂಥದ್ದೇ ಸವಾಲುಗಳನ್ನು ಎದುರಿಸ್ತಿದ್ದಾರೆ. ಇತ್ತೀಚೆಗೆ ನಡೆದಂಥ ಒಂದು ಘಟನೆಯನ್ನು ವಿವರಿಸ್ತಾರೆ. ಅವರು ಫೋನ್ ಮಾಡಿ ಯಾವುದೋ ಒಂದು ರೆಸ್ಟೋರೆಂಟ್ಗೋ ಹೋಟೆಲ್ಗೋ ಕರೀತಾರಂತೆ. ಇದರಿಂದನೇ ಇವರಿಗೆ ಅನುಮಾನ ಬರ್ತದಂತೆ. ಆಗ ಮೇಘನಾ ರಾಜ್ ಅವರನ್ನು ಕೇಳಿದಂತೆ. ಅದಕ್ಕೆ ಆ ರೀತಿ ಯಾವ ಸಿನಿಮಾನು ಕೂಡ ಮಾಡ್ತಿಲ್ಲ ಅವನು, ಈ ಥರ ಹುಡುಗಿರಿಗೆ ಮೋಸ ಮಾಡ್ತಿದ್ದಾರೆ, ಹೋಗಬೇಡ, ಅಲರ್ಟ್ ಆಗಿರು ಅಂತಲೂ ಕೂಡ ನನಗವರು ಅಲರ್ಟ್ ಮಾಡಿದ್ರು ಅಂತ ಹೇಳಿ ಚಂದನ ಹೇಳ್ತಾರೆ. ಅಂದರೆ ಇವರು ಈ 3 ಅನುಭವನ ಹೇಳಿದಾಗಲೂ ಕೂಡ ನಮಗೆ ಯಾವ ರೀತಿ ಅನಿಸ್ತಿದೆ ಅಂತ ಹೇಳಿದರೆ, ಈ ಬಣ್ಣದ ಲೋಕದಲ್ಲಿ ಇರೋರೆಲ್ಲರೂ ಕೂಡ ಇದೇ ರೀತಿನ ಅನಿಸುತ್ತೆ? ಖಂಡಿತ ಇಲ್ಲ ರೀ, ಆ ರೀತಿ ಎಲ್ಲರೂ ಕೂಡ ಅಲ್ಲ. ಯಾರೋ ಒಂದಿಬ್ಬರು, ಯಾರೋ ಒಂದು 4 ಜನ ಮಾಡುವಂತಹ ಕಾರಣದಿಂದ ಇಡೀ ಇಂಡಸ್ಟ್ರಿಗೇ ಇದು ಕೆಟ್ಟ ಹೆಸರು ಬರ್ತಿದೆ. ಇಂಥ ಹುಳುಗಳನ್ನು ಹೆರುಕಿ ಹೊಸಕ್ಕೆ ಹಾಕುವಂಥ ಕೆಲಸವನ್ನು ನಮ್ಮ ವಾಣಿಜ್ಯ ಮಂಡಳಿಗಳು ಮಾಡಬೇಕು, ಹಿರಿಯ ಕಲಾವಿದರುಗಳು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂದಾಗ್ತಾರೆ? ಯಾವ ಮನೆಯ ಹೆಣ್ಮಕ್ಳನ್ನು ಕಳಿಸೋದಕ್ಕೆ, ಇಂಡಸ್ಟ್ರಿ ಕಳಿಸೋದಕ್ಕೆ ಆಲೋಚನೆ ಮಾಡೋದಿಲ್ಲ ಹೇಳಿ. ಈಗ ನಾನೇ ಹೇಳೋದು, ಚಂದನ ಅನಂತಕೃಷ್ಣ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ರಲ್ಲ, 3 ವಿಚಾರವನ್ನು ಹೇಳಿದ್ರು. ಇಲ್ಲಿ ಅವರು ಯಾರು ವ್ಯಕ್ತಿ ಅಂತಲೂ ಹೇಳಿಲ್ಲ, ಯಾವ ಏಜೆನ್ಸಿನೂ ಕೂಡ ಹೇಳಿಲ್ಲ, ಆಮಂತ್ರ ಕಾಲ್ ಮಾಡಿದ್ದು ಯಾರು ಅಂತಲೂ ಕೂಡ ಹೇಳಲಿಲ್ಲ. ಕರೆಕ್ಟಾ? ಬಟ್ ಹೇಳಿದ್ದಿದ್ರೆ ಅನುಕೂಲ ಆಗುತ್ತೆ. ಇದಕ್ಕೆ ಹೇಳೋದು, ಇವೆಲ್ಲದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಮಿತಿ ಇರಬೇಕಾಗುತ್ತೆ. ಆ ಸಮಿತಿ ಇವೆಲ್ಲವನ್ನು ಕೂಡ ಗಮನ ಹರಿಸ್ಬೇಕಾಗುತ್ತೆ. ಈಗ ನೋಡಿ, ಮಲಯಾಳಂ ಇಂಡಸ್ಟ್ರಿಯಲ್ಲಿ ಮಾಡಿದ್ರು, ಎಷ್ಟು ಹೊರಗಡೆ ಬರ್ತಿಲ್ಲ, ಎಷ್ಟು ಕಾಸ್ಟಿಂಗ್ ಕೋಚ್ಗಳು ಹೊರಗಡೆ ಬಂದಿಲ್ಲ. ಅಲ್ಲೊಬ್ಬೊಬ್ಬ ನಟನು ಕೂಡ ಒಂದು ರೀತಿಯಲ್ಲಿ ವಿಕೃತರು. ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲರೂ ಕೂಡ ವಿಕೃತರು. ಆ ರೀತಿ ವರ್ತನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಕನ್ನಡದಲ್ಲೂ ಕೂಡ ಈಗ ಬಹುಶಃ ಚಂದನ ಮಾತು ಕೇಳಿದ ಮೇಲೂ ಕೂಡ ಅನಿಸುತ್ತೆ ಸತ್ಯ ಇವೆಲ್ಲವೂ ಕೂಡ. ಕೇವಲ ಚಂದನ ಅಂತಲ್ಲ, ಇದೇ ರೀತಿ ಸಾಕಷ್ಟು ನಟಿಯರು ಸಾಕಷ್ಟು ಸಲ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ, ಯಾವ ರೀತಿ ಮಾಡ್ತಾರೆ ಅಂತೇಳಿ. ಬಹುಶಃ ಇದೆಲ್ಲವೂ ಕೂಡ ಒಂದು ನಿದರ್ಶನ. ಬಣ್ಣದ ಲೋಕಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಹಪಾಪಿಸ್ತಿರೋರಿಗೆ, ರಾತ್ರಿ ಹಗಲು ಕಾಯ್ತಿರೋರಿಗೆ, ಬಾಗಿಲುಗಳನ್ನು ಅಲಿತಿರೋರಿಗೆ ಇದೊಂದು ಸ್ಪಷ್ಟವಾದಂಥ ಪಾಠ ಅಂತಲೇ ಹೇಳ್ಬೋದು. ಬಣ್ಣದ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ 1000 ಸಲ ಹೆಣ್ಮಕ್ಳು ಯೋಚಿಸೋದು ಭಾರಿ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿಯನ್ನು ಆದಷ್ಟು ಬಣ್ಣದ ಲೋಕದ ಹಪಾಪಿ ಇರೋರಿಗೆ ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.